ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಮ್ಮನೆ ಕಾಲಿಡ್ತಾಳೆ ಆ ಶುಭ ಸಮಯ. ಬಹಳ ದೂರ ಏನಿಲ್ಲ ಶಿವಪ್ಪ, ಇನ್ 2 ದಿನ ಅಷ್ಟೇ ಇರೋದು. ಯಜಮಾನ್ರೆ, ಮರ್ಯಾದೆಯಿಂದ ಮಾತಾಡಿ. ನನ್ನನ್ನು ಬಿಡಿ. ಸಕ್ಕು ಇದ್ದಾಳೆ ಅಂತ ನೋಡ್ಬೇಕು. ಸಕ್ಕು ಜಗಳ ಆಡ್ಬೇಡಿ. ಶಿವಪ್ಪ, ಏನಾಯ್ತು? ಯಾಕೆ ಇವರೆಲ್ಲ ನಿಮ್ಮನ್ನ ತಳ್ತಾ ಇದ್ದಾರೆ? ಅದು ಸಕ್ಕು ತಪ್ಪಿಸ್ಕೊಂಡಿದ್ದಾಳೆ. ನಾವು ಅವಳನ್ನು ಹುಡುಕ್ತಿದೀವಿ. ಅವಳು ಅವಳ ಮಾವ ಮಹಾಜನ್ ಮನೆಗೆ ಹೋಗ್ತೀನಿ ಅಂದಿದ್ಲು. ಆದ್ರೆ ಅವಳು ಅಲ್ಲಿಗೆ ಹೋಗೂ ಇಲ್ಲ, ಮನೆಗೂ ಬಂದಿಲ್ಲ. ಬೆಳಗ್ಗೆಯಿಂದ ಅವಳನ್ನ ಹುಡುಕ್ತಾ ಇದೀವಿ. ಹಾ, ಸಕ್ಕುನ ನೋಡ್ದೆ. ಅಭಯನ್ ಹತ್ರ ಇದ್ಲು, ಆಗ್ಲೇ ನೋಡ್ದೆ. ಅಭಯನ್ ಹತ್ರನಾ? ಹೌದು, ಆದ್ರೆ ನಾನ್ ನೋಡಿ ತುಂಬಾ ಹೊತ್ತಾಯ್ತು. ಆಗ ಸಕ್ಕು ಅಭಯನ್ ಜೊತೆ ಮಂಚದ ಮೇಲೆ ಕೂತಿದ್ಲು. ಹಾ, ನಾವ್ ಆಗಾಗ ಅಭಯನ್ ಹತ್ರ ಹೋಗ್ತಾ ಇರ್ತೀವಿ. ಬನ್ನಿ, ಒಂದ್ ವೇಳೆ ಅಲ್ಲಿದಳ ನೋಡೋಣ. ಬನ್ನಿ ಬನ್ನಿ ನೋಡೋಣ. ಬನ್ನಿ ಶಿವಪ್ಪ. ಸಿಕ್ಕಾಕೊಂಡ್ರು ನನ್ ಕೈಗೆ ಸಿಕ್ಕಾಕೊಂಡ್ರು ನನ್ ಕೈಗೆ ಸಿಕ್ಕಾಕೊಂಡ್ರು. ಏನಾಯ್ತು? ಯಾಕೆಲ್ರೂ ಆತಂಕದಲ್ಲಿದ್ದೀರಾ? ಸಕ್ಕು ಎಲ್ಲಿ? ಅಂದ್ರೆ ಅವಳು ಇಲ್ಲಿಲ್ವಾ? ಆಹಾ, ಅಯ್ಯೋ, ಆಗ್ಲೇ ನೀವಿಬ್ರು ಮಂಚದ ಮೇಲೆ ಕೂತ್ಕೊಂಡಿದ್ರಿ ಅಲ್ವಾ? ಹೌದು. ಆದ್ರೆ ಅವಳು ಹೋಗಿ ತುಂಬಾ ಹೊತ್ತಾಯ್ತು. ನನ್ ಹತ್ರ ಸ್ವಲ್ಪ ಹೊತ್ತು ಮಾತಾಡಿ ಅವ್ರ ತಾತನ್ ಮನೆಗ್ ಹೋದ್ಲು. ಅರೇ, ಅವಳು ಅವ್ರ ಮನೆಗ್ ಹೋಗಿಲ್ಲ. ಅದಕ್ಕೆ ನಾವೆಲ್ಲ ಗಾಬರಿ ಪಡ್ತಿರೋದು. ನಾವು ಊರೆಲ್ಲ ಹುಡುಕ್ವಿ, ಅವಳೆಲ್ಲೂ ಕಾಣಿಸ್ತಾ ಇಲ್ಲ. ಅಯ್ಯೋ ದೇವ್ರೆ, ಅವಳು ಎಲ್ಲಿಗ್ ಹೋಗಿರ್ಬೋದು? ಶಿವಪ್ಪ, ನಾನ್ ಹೇಳೋದೇನಂದ್ರೆ, ಅದು ಹೀಗೂ ಆಗಿರ್ಬೋದಲ್ವಾ? ನೀವು ಸಕ್ಕುಗೋಸ್ಕರ ಊರೆಲ್ಲ ಹುಡುಕ್ತಾ ಇದ್ದೀರಾ. ಅವಳು ಆಟ ಆಡ್ಕೊಂಡು ವಾಪಸ್ ಮನೆಗ್ ಹೋಗಿರ್ಬೋದಲ್ವಾ? ಹೌದು, ಹಾಗಾಗಿರ್ಬೋದು. ಹಾಗಾದ್ರೆ ಸರಿ, ತಕ್ಷಣ ನಮ್ಮ ಮನೆಗೆ ಹೋಗೋಣ. ತಡ ಮಾಡೋದ್ ಬೇಡ. ಬನ್ನಿ. ನಾನು ಕೂಡ ನಿಮ್ ಜೊತೆ ಬರ್ತೀನಿ. ಹೋಗೋಣ, ಬನ್ನಿ. ಬಾ ಪಾಂಡು. ಹೊರಟೋದ ನಿಮ್ಮಪ್ಪ ಹೊರಟೋದ. ಈ ರಾಕ್ಷಸ ಅವನ್ನ ಓಡಿಸ್ಬಿಟ್ಟ. ಅಪ್ಪ ಅಪ್ಪ ಅಪ್ಪ. ಅಯ್ಯೋ, ಹೊರಟೋಗಿ ತುಂಬಾ ಹೊತ್ತಾಯ್ತು. ಹೊರಟೋದ. ನಿನ್ನ ಇಲ್ಲಿ ಬಂಧಿಸಿದೀನಿ ಅಂತ ಅವನಿಗೆ ಗೊತ್ತಾಗ್ಲೇ ಇಲ್ಲ. ಬಾಗ್ಲಲ್ಲೇ ನಿಂತ್ಕೊಂಡು ಕಿರ್ಚಾಡ್ತಿದ್ದ. ಆದ್ರೂ ನೀನು ಒಳಗಡೆ ಇದೀಯಾ ಅಂತ ಅವನಿಗೆ ಗೊತ್ತಾಗ್ಲೇ ಇಲ್ಲ. ಇವಾಗ ನಿನ್ನ ಯಾರು ರಕ್ಷಣೆ ಮಾಡ್ತಾರೆ ಸಕ್ಕು? ನನ್ ಪಾಂಡುರಂಗನನ್ನ ರಕ್ಷಿಸ್ತಾನೆ. ಪಾಂಡುರಂಗ ಅಂತ ಯಾರು ಇಲ್ಲ. ನಾನೇ ನಿನ್ ಪಾಂಡುರಂಗ. ಈ ಊರಲ್ಲಿ ನನ್ ಮಾತೇ ನಡೆಯೋದು.
ಇಲ್ಲಿ ನಾನೇ ರಾಜ, ನಾನೇ ದೇವ್ರು. ನೀವು ದೇವ್ರ ಬಗ್ಗೆ ಕೆಟ್ಟದಾಗ ಮಾತಾಡ್ತಿದ್ದೀರಾ. ಅಷ್ಟೇ ಅಲ್ಲ, ಕೆಟ್ಟದಾಗ ನಡ್ಕೋತಿದ್ದೀರಾ. ದೇವ್ರು ನಿಮ್ಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಅವನೊಂದ್ ಬಂಡೆ ಕಲ್ಲು, ನನಗೇನ್ ಶಿಕ್ಷೆ ಕೊಡಕ್ಕಾಗುತ್ತವನು? ಈಗ ನೀನು ನನ್ ಮುಷ್ಟಿಲ್ ಇದೀಯಾ. ಒಪ್ಕೋ ಒಪ್ಕೋ, ಪಾಂಡುರಂಗ ಬಂದು ನಿನ್ನ ಕಾಪಾಡೋದಿಲ್ಲ. ಕೋಪ ಬಂದ್ರೆ ನಿನ್ಗೆ ಹೊಡಿತೀನಿ, ಬೇಕಾದ್ರೆ ನಿನ್ನ ರಕ್ಷಿಸ್ತೀನಿ. ಯಾಕಂದ್ರೆ ನಾನು ನವಕೋಟಿ ನರೋತ್ತಮ. ಇಲ್ಲ, ಪಾಂಡುರಂಗ ನನ್ ಸ್ನೇಹಿತ. ಯಾವತ್ತೂ ಅವ್ನ್ ನನ್ ಕೈ ಬಿಡಲ್ಲ. ಅವ್ನ್ ನೋಡ್ಕೊಂಡ್ ಖಂಡಿತ ಸುಮ್ನಿರಲ್ಲ. ಅವ್ನ್ ನಿಮ್ಗೆ ಕಠಿಣವಾದ ಶಿಕ್ಷೆ ಕೊಡ್ತಾನೆ. ಪಾಂಡುರಂಗ 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 ಪಾಂಡುರಂಗ. ನೀನು ನನ್ ಮಾತನ್ನೇ ಧಿಕ್ಕರಿಸ್ತೀಯ. ಇರು, ಜೀವನ್ ಪರ್ಯಂತ ನೆನಪಿಟ್ಕೋಬೇಕು, ಹಾಗೆ ಮಾಡ್ತೀನಿ. ಪಾಂಡುರಂಗ, ನೀನ್ ಯಾಕೆ ಹೀಗೆಲ್ಲ ಮಾಡ್ತಿದ್ಯಾ? ನೀನ್ ಬಂದ್ ಕಾಪಾಡು, ಇಲ್ಲ ಅಂದ್ರೆ ಅಮ್ಮನ ಅಪ್ಪನ ಕಳ್ಸು. ಅಮ್ಮ ಅಮ್ಮ ಬೇಕು. ಪಾಂಡುರಂಗ, ನನಗ್ ನನ್ನ ಅಮ್ಮ ಬೇಕು. ಉಮಾ, ಶಿವಪ್ಪ ಬಂದ. ಸಿಕ್ಕಿದ್ಲಾ ಸಕ್ಕು? ಅಂದ್ರೆ ಸಕ್ಕು ಮನೆಗೆ ಬರ್ಲಿಲ್ವಾ? ಅವಳು ನಮಗ್ ಊರಲ್ಲೆಲ್ಲೂ ಕಾಣಿಸ್ಕೊಂಡಿಲ್ಲ. ಮನೆಗ್ ಬಂದಿರ್ಬೋದು ಅಂತ ನಾವಿಲ್ಲಿಗೆ ಬಂದ್ವಿ. ಅಂದ್ರೆ ಯಜಮಾನ್ರು ಮನೆ ಹತ್ರ ಹುಡುಕಿದ್ರ ರೀ? ಅಯ್ಯೋ ಅಮ್ಮ, ಅವಳು ಅಲ್ಲಿಗೆ ಯಾಕೆ ಹೋಗ್ತಾಳೆ? ನೋಡ್ದೆ, ಸಕ್ಕು ಅಲ್ಲೂ ಇಲ್ಲ ಉಮಾ. ಅಯ್ಯೋ ದೇವ್ರೆ, ಇವಾಗ ಏನ್ ಮಾಡೋದು? ಶಿವಪ್ಪ ಅವ್ರೆ, ನಾವೆಲ್ಲ ಇನ್ನೊಂದ್ಸಲಿ ಯಜಮಾನ್ರ ಮನೆಗೆ ಹೋಗೋಣ. ಅವಳು ಅಲ್ಲೇ ಇದೆಲ್ಲ ಅನ್ನಿಸ್ತಾ ಇದೆ. ನಾವ್ ಆವಾಗ್ಲೇ ಹೋಗಿ ನೋಡಿದ್ವಿ ಅಲ್ವಾ? ಸಕ್ಕು ಸಕ್ಕು ಅಂತ ತುಂಬಾ ಸಲ ಜೋರ ಕೂಗಿದ್ರು ಉತ್ತರ ಬರ್ಲಿಲ್ಲ. ಯಜಮಾನ್ರ ಮನೆ ವಾತಾವರಣ ಇವತ್ತು ಹೊಸದಾಗಿತ್ತು. ನಾನ್ ನೋಡ್ದೆ, ಆ ಮನೆ ಕಿಟಕಿ ಬಾಗ್ಲು ಎಲ್ಲದನ್ನೂ ಇವತ್ತು ಮುಚ್ಚಿದ್ರು. ಬಾಗ್ಲಲ್ಲಿ ಯಾವಾಗ್ಲೂ ದುಂಡು ಮಾಮ ಇರ್ತಿದ್ದ. ಆದ್ರೆ ಇವತ್ತಿಬ್ರು ಪೈಲ್ವಾನ್ರು ಕಾವಲು ಕಾಯ್ತಾ ಇದಾರೆ. ಪಾಂಡು ಅನುಮಾನ ನಿಜಾನೇ. ಅವರು ಸಕ್ಕುನ ಒಳಗ್ ಕೂಡ ಹಾಕಿರ್ತಾರೆ.